ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ನರೇಗಾದಿಂದ ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಟ್ಟರು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಹಿಳಾ ಘಟಕ ವತಿಯಿಂದ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನರೇಗಾ ಯೋಜನೆಯ ಹೆಸರನ್ನು ಬದಲಾಯಿಸುವುದನ್ನು ಖಂಡಿಸಿ ಕೇಂದ್ರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಲಾಯಿತು. ಕೇಂದ್ರದ ವಿರುದ್ಧ ಘೋಷಣೆಗಳನ್ನು ಕೂಗಿದರೂ ನರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಟ್ಟಿರುವುದು ದ್ವೇಷದ ರಾಜಕಾರಣ. ಇದನ್ನು ನಾವು ಖಂಡಿಸುತ್ತೇವೆ ಎಂದು ಧರಣಿ ನಿರತ ಕಾಂಗ್ರೆಸ್ ಮಹಿಳಾ ಘಟಕ ಕಾರ್ಯಕರ್ತರು ಈ ಘೋಷಣೆಗಳನ್ನು ಕೂಗಿ ಕೇಂದ್ರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಮೊಳಗಿಸಿದರು. ಈ ಸಂದರ್ಭದಲ್ಲಿ ನಿರ್ಮಲಾ ಬೆಣ್ಣೆ ಹಾರತಿ, ಚಂದ್ರಶೇಖರ್, ಸುರೇಖಾ, ಕವಿತಾ, ಪ್ರತಿಭಾ ರೆಡ್ಡಿ, ವಂದನಾ, ರೇಹಾನ್ ಬೇಗಂ, ಫರ್ವಿನ್ ಬೇಗಂ, ಪಿ ಮಾದೇವಿ, ಲಕ್ಷ್ಮೀ ನರಸಿಂಹಲು, ಬಿ ಹುಮಾ, ಜ್ಯೋತಿ, ಹಮಿತಾ ಬೇಗಂ, ನಿರ್ಮಲಾ ಭಂಡಾರಿ, ಶಬಾನಾ ಬೇಗಂ ಸೇರಿದಂತೆ ಉಪಸ್ಥಿತರಿದ್ದರು. ನಾವು ಪ್ರೊಟೆಕ್ಟ್ ಮಾಡೋದು ಯಾಕಂದರೆ, ಪ್ರತಿಭಟನೆ ಮಾಡೋದು ಯಾಕಂದರೆ, ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಡ್ತಾ ಇರುವಂಥ ಮಹಾತ್ಮ ಗಾಂಧೀಜಿಯವರನ್ನು ಕಡೆಗಣಿಸಿರುವ ಬಿಜೆಪಿ ಸರ್ಕಾರ ವಿರುದ್ಧ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ರಾಯಚೂರು ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ನಿಂದ ಇವತ್ತು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ನರೇಗಾ ಯೋಜನೆ ನಮ್ಮ ಸರ್ಕಾರನೇ ಮಾಡಿರೋದು, ಇಂದಿರಾ ಗಾಂಧಿ ಅವರು ಅದನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತೇಳಿ ಮಾಡ್ತಿದ್ರು. ಅದನ್ನು ಇವತ್ತು ಬಿಜೆಪಿ ಸರ್ಕಾರ ತಮ್ಮ ಒಂದು ಅಧಿಕಾರದ ಒಂದು ದುರುಪಯೋಗ ಮಾಡ್ಕೊಂತಿದ್ದಾರೆ. ಯಾಕಂದರೆ ಅದನ್ನು ಗಾಂಧೀಜಿಯನ್ನ ಹೆಸರನ್ನು ತಿದ್ದಿ RSSನ ಒಂದು ಅಡಿಯಲ್ಲಿ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಬಿಜೆಪಿ ಸರ್ಕಾರ ಇವತ್ತು ಮಾಡ್ತಾ ಇದೆ. ಯಾಕೆ ಮಹಾತ್ಮ ಗಾಂಧಿ ಅವರು ಯಾಕೆ ಚೇಂಜ್ ಮಾಡಬೇಕು? ಇವರಿಗೆಲ್ಲ ಯಾವ ಅಧಿಕಾರ ಇದೆ ಅಂತೇಳಿ ಇಲ್ಲ ರಾಜಕೀಯನ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಮಹಾತ್ಮ ಗಾಂಧೀಜಿಯವರು ನಮಗೆ ದೇಶಕ್ಕೆ ಒಂದು ಸ್ವತಂತ್ರ ತಂದು ಕೊಟ್ಟದ್ದು ಅಲ್ಲದೆ, ಇವತ್ತು ನಾವು ನೋಡ್ತಾ ಇರ್ಬೋದು ಎಲ್ಲ ಒಂದು ಇವತ್ತು ನಾವೇನು ಬಳಸುವಂಥ ನೋಟ್ ಕರೆನ್ಸಿ ಏನಿದೆಯಲ್ಲ ಅದ್ರ ಮೇಲೂ ಸಹ ಮಹಾತ್ಮ ಗಾಂಧೀಜಿಯವರ ಚಿತ್ರವನ್ನು ಇದೆ. ಎಲ್ಲ ನೋಟ್ಗಳಲ್ಲಿ 1 ರೂಪಾಯಿಲಿಂದ ಇತ್ತು, 10 ರೂಪಾಯಲ್ಲೂ ಇದೆ, ಎಲ್ಲ ರೂಪಾಯಿದಲ್ಲಿ ಇವತ್ತು ಮಹಾತ್ಮ ಗಾಂಧಿ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ಚೇಂಜ್ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಮಾಡೇ ಮಾಡ್ತಾರೆ. ಯಾಕಂದರೆ ಇವತ್ತು ಇದನ್ನು ಮಾಡಿದವರು ಅದನ್ನು ಮಾಡಿಲ್ಲ. ಅದಕ್ಕೆ ಬಿಜೆಪಿ ಸರ್ಕಾರ ವಿರುದ್ಧ ನಾವು ಇವತ್ತನ್ನು ಮಾಡ್ತಾ ಇದ್ದೇವೆ. ಇದನ್ನು ಏನಾದರೂ ಅವರು ಹಿಂದಕ್ಕೆ ತಗೊಂಡ್ರೂ ಒಳ್ಳೆಯದು. ಇವತ್ತೇನಾದರೂ ಅವರು ಸದನದಲ್ಲಿ ಇದೇ ರೀತಿಯನ್ನು ಮುಂದುವರಿಸಿದ್ರೆ ನಾವು ಡೆಲ್ಲಿ ಮಟ್ಟದಲ್ಲಿ ಹೋಗಿ ನಮ್ಮ ಎಲ್ಲ ನಾಯಕರ ಜೊತೆಯಲ್ಲಿ ನಾವು ಸಹ ಇವತ್ತು ಮತ್ತೊಮ್ಮೆ ಪ್ರತಿಭಟನೆ ಮಾಡಬೇಕಂತೇಳಿ ನಾವೆಲ್ಲರೂ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರು, ಅದರ ಜೊತೆಗೆ ಮೇನ್ ಕಾಂಗ್ರೆಸ್ ಎಲ್ಲ ಯುವತ ಇರ್ಬೋದು, ಎಲ್ಲ ಡೆಲ್ಲಿನ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಹೋಗಿ ನಾವು ಪ್ರೊಟೆಕ್ಟ್ ಮಾಡೋಣ ಅಂತೇಳಿ ನಮ್ಮ ಒಂದು ಅನಿಸಿಕೆ. ಅದು ಮಾಡೇ ಮಾಡ್ತೇವೆ. ಇದನ್ನು ಹೀಗೆ ಕೈ ಬಿಟ್ಟರೆ ಬಿಜೆಪಿಗೆ ಒಂದು ಒಳ್ಳೆಯ ಭವಿಷ್ಯ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಿರ್ಮಲಾ ಬೆಣ್ಣೆ.